ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನೀವು ಒಂದು ಕ್ಲೌಡ್ ಕಿಚನ್ಗೆ ಒಂದು ಫುಡ್ ಲೈಸೆನ್ಸ್ ಅಪ್ಲೈ ಮಾಡ್ತೀರಾ. ಜನರಲ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು ನಾವು 12 ಲ್ಯಾಕ್ ಒಳಗಡೆ ಇರೋದು ಬಿಸ್ನೆಸ್ಗೆ. ಸೊ ಇವನ್ ನೀವು ಫಸ್ಟ್ foscos.fasai.gov.in ಇದು ವೆಬ್ಸೈಟ್ಗೆ ಹೋಗ್ತೀರಾ, ಕ್ಲಿಕ್ ಮಾಡ್ತೀರಾ. ಇಲ್ಲಿ ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಜನರಲ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ತೀರಾ. ಕರ್ನಾಟಕ ಈ ಕೆಳಗಡೆ ಬರ್ತೀರಾ. ಇಲ್ಲಿ ನೀವು ಫುಡ್ ಸರ್ವಿಸಸ್ ಅಲ್ಲಿ ಹೋಗ್ತೀರಾ. ಇಲ್ಲಿ ಇದು ಫುಡ್ ವೆಂಡಿಂಗ್ ಸ್ಟಾಬ್ಲಿಷ್ಮೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಬರೀ ಮನೆಯಿಂದ ಮಾಡ್ತಾ ಇದ್ದೀರಾ, ಬರೀ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಮಾಡ್ತಾ ಇದ್ದೀರಾ ಕ್ಲೌಡ್ ಕಿಚನ್ ತರ ಅಂದ್ರೆ ನೀವು ಫುಡ್ ವೆಂಡಿಂಗ್ ಸ್ಟಾಬ್ಲಿಷ್ಮೆಂಟ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲ ನಿಮ್ದು ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಅದರಲ್ಲಿ ಜೊತೆಗೆ ನೀವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ರೆಸ್ಟೋರೆಂಟ್ ಗೆ ಸೆಲೆಕ್ಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡೋಣ, ಕೆಳಗಡೆ ಹೋಗೋಣ. ಇಲ್ಲಿ ಟರ್ನ್ ಓವರ್ ಅಪ್ ಟು 12 ಲ್ಯಾಕ್. ಓಕೆ, ಇದು ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾ ಇರೋದು ನಾವು. ಇದಕ್ಕೆ ಕ್ಲಿಕ್ ಮಾಡೋಣ, ಕೆಳಗಡೆ ಹೋಗ್ತೀರಾ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ, ಕೈಂಡ್ ಆಫ್ ಬಿಸ್ನೆಸ್ ಫುಡ್ ಸರ್ವಿಸಸ್, ಫುಡ್ ವೆಂಡಿಂಗ್ ಸ್ಟಾಬ್ಲಿಷ್ಮೆಂಟ್, ಲೈಸೆನ್ಸ್ ಕ್ಯಾಟಗರಿ, ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾ ಇರೋದು ನಾವು. ಸೊ ಇದು 12 ಲ್ಯಾಕ್ ಒಳಗಡೆ ಇರೋ ಬಿಸ್ನೆಸ್ಗೆ ರಿಜಿಸ್ಟ್ರೇಷನ್ ಸಿಗತ್ತೆ. ನೀವು 12 ಲ್ಯಾಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ಬಿಸ್ನೆಸ್ ವರ್ಷಕ್ಕೆ, ಆ ಟೈಮಲ್ಲಿ ನೀವು ಸ್ಟೇಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್, ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ ಫಾರ್ಮ್ ಎ ಓಪನ್ ಆಯ್ತು. ಸೊ ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನೇಮ್ ಆಫ್ ಅಪ್ಲಿಕೆಂಟ್ ಆರ್ ಕಂಪನಿ ನೇಮ್. ಸೊ ನೀವು ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ದು ಹೆಸರು ಹಾಕ್ಬೋದು, ಇಲ್ಲ ನಿಮ್ದು ಬಿಸ್ನೆಸ್ ನೇಮ್ ಏನಾದ್ರು ಇಕ್ಕಿದ್ರೆ ನೀವು ನಿಮ್ದು ಕ್ಲೌಡ್ ಕಿಚನ್ಗೆ ಇಲ್ಲ ಹೋಟೆಲ್ಗೆ ಏನಾದ್ರು ನೇಮ್ ಇಕ್ಕಿದ್ರೆ ಅದು ನೇಮ್ ನೀವು ಇಲ್ಲಿ ಹಾಕ್ಬೋದು. ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಇಂಡಿವಿಜುವಲ್, ಪಾರ್ಟ್ನರ್ಶಿಪ್ ಇದೆಯಾ, ಇಲ್ಲ ಪ್ರಾಪರೇಟರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಏನಿದೆ ಸೆಲೆಕ್ಟ್ ಮಾಡ್ತೀರಾ. ನಮ್ದಿರೋದು ಇಂಡಿವಿಜುವಲ್. ಓಕೆ, ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಪ್ರಾಪರೇಟರ್ ಅಂತಾನು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ಹಾಕ್ತೀರಾ, ಪ್ಯಾನ್ ನಂಬರ್ ಹಾಕ್ತೀರಾ, ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ. ಇದು ಪ್ಯಾನ್ ನಂಬರ್ ಹಾಕಿದ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ನೋಡಿ ಒಂದು ಪ್ಯಾನ್ ಡೀಟೇಲ್ಸ್ ಒಂದು ಟ್ಯಾಬ್ ಓಪನ್ ಆಯ್ತು. ಇಲ್ಲಿ ಇಂಡಿವಿಜುವಲ್ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಪ್ಯಾನ್ ಹೋಲ್ಡರ್ ನೇಮ್ ಹಾಕ್ತೀರಾ, ಇಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಮತ್ತೆ ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ಯಾನ್ ಡೀಟೇಲ್ಸ್ ಹ್ಯಾಸ್ ಬೀನ್ ವೆರಿಫೈಡ್. ಸೊ ಪ್ಯಾನ್ ಡೀಟೇಲ್ ವೆರಿಫೈ ಆಯ್ತು. ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ. ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ನಂಬರ್ ಹಾಕಿದ ಮೇಲೆ ಕೈಂಡ್ ಆಫ್ ಬಿಸ್ನೆಸ್ ಅಲ್ಲಿ ನೀವು ಇವಾಗ ಅಡ್ರೆಸ್ ಹಾಕ್ತೀರಾ. ಇಲ್ಲಿ ಫುಲ್ ಅಡ್ರೆಸ್ ಹಾಕ್ತೀರಾ ನಿಮ್ದು ಬಿಸ್ನೆಸ್ ಪ್ಲೇಸ್ದು. ಓಕೆ, ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ವಿಲೇಜ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಪಿನ್ ಕೋಡ್ ಹಾಕ್ಬಿಟ್ಟು ಎಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಅದಾದ್ಮೇಲೆ ಇಲ್ಲಿ ನೀವು ಈ ಮೊಬೈಲ್ ನಂಬರ್ ಹಾಕ್ಬೇಕು, ನಿಮ್ದು ಇಮೇಲ್ ಐ ಡಿ ಹಾಕ್ತೀರಾ, ಇಲ್ಲಿ ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಪರ್ಸನ್ ಅವ್ರದ್ದು ನೇಮ್ ಹಾಕ್ತೀರಾ, ಆಮೇಲೆ ಕೆಳಗಡೆ ಹೋಗ್ತೀರಾ. ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಎಷ್ಟು ವರ್ಷಕ್ಕೆ ನಿಮ್ಗೆ ಲೈಸೆನ್ಸ್ ಬೇಕು ಅಂತ. ಸೊ ನಾವು ಇವಾಗ 1 ವರ್ಷಕ್ಕೆ ಅಪ್ಲೈ ಮಾಡ್ತಾ ಇರೋದು. ಸೊ 1 ಅಂತ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ನಿಮ್ದು ಕ್ಯಾಟಗರಿ ಏನ್ ಬರುತ್ತೆ, ಸೊ ನಿಮ್ದು ಪ್ರಾಡಕ್ಟ್ಸ್ ಏನ್ ಮಾಡ್ತಾ ಇರೋದು. ನಾವು ಮಾಡ್ತಾ ಇರೋದು ಕ್ಲೌಡ್ ಕಿಚನ್, ಸೊ ಅದರಲ್ಲಿ ಪ್ರಿಪೇರ್ಡ್ ಫುಡ್ ಇರುತ್ತೆ. ಸೆಲೆಕ್ಟ್ ಮಾಡ್ತೀವಿ 7 ಆಡ್, ಎಲ್ಲ ತಿರ್ಗಾ ಸೆಲೆಕ್ಟ್ ಮಾಡ್ತೀವಿ ರೆಡಿ ಟು ಈಟ್ ಸೇವಿಯರ್ಸ್ ಸೆಲೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ ತಿರ್ಗಾ ಇಲ್ಲಿ ಇಂಡಿಯನ್ ಸ್ವೀಟ್ಸ್ ಅಂಡ್ ಇಂಡಿಯನ್ ಸ್ನಾಕ್ಸ್ ಅಂಡ್ ಸೇವರ್ಸ್ ಇದಕ್ಕೆ ಕ್ಲಿಕ್ ಮಾಡ್ತೀವಿ, ಸೆಲೆಕ್ಟ್. ಆಮೇಲೆ ಇಲ್ಲಿ ಸಾಲ್ಟ್, ಸ್ಪೈಸಸ್, ಸೂಪ್, ಸಾಸ್, ಸ್ಯಾಲೆಡ್ಸ್ ಅಂಡ್ ಪ್ರೋಟೀನ್ ಪ್ರಾಡಕ್ಟ್ಸ್ ಇದು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ಆ್ಯಡ್. ಮತ್ತು ಇಲ್ಲಿ ಮೀಟ್ ಆ್ಯಂಡ್ ಪೋಲ್ಟ್ರಿ ಪ್ರಾಡಕ್ಟ್ಸ್ ಇರುತ್ತೆ, ಮತ್ತು ಚಿಕನ್ ಮಟನ್ದು ಮಾಡ್ತೀವಿ ಪ್ರಾಡಕ್ಟ್ಸು. ಸೊ ಅದು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಎಗ್ ಆ್ಯಂಡ್ ಎಗ್ ಪ್ರಾಡಕ್ಟ್ಸ್ ಇದನ್ನು ಮಾಡ್ತೀವಿ. ಸೊ ನಿಮ್ಮ ಪ್ರಕಾರ ನೀವು ಸೆಲೆಕ್ಟ್ ಮಾಡಬಹುದು. ನೀವು ಬರೀ ವೆಜ್ ಮಾಡ್ತಾ ಇದ್ದೀರಾ, ಸೊ ಆ ಟೈಮಲ್ಲಿ ಏನು ಮಾಡ್ಬೋದು, ನೀವು ಬರೀ ಇಲ್ಲಿ ಪ್ರಿಪೇರ್ಡ್ ಫುಡ್, ರೆಡಿ ಟು ಈಟ್ ಸೇವರ್ಸ್, ಇಂಡಿಯನ್ ಸ್ವೀಟ್ಸ್ ಇದು ಸೆಲೆಕ್ಟ್ ಮಾಡ್ಬೋದು, ಸಾಲ್ಟ್, ಸ್ಪೈಸಸ್ ಇದು ಸೆಲೆಕ್ಟ್ ಮಾಡ್ಬೋದು. ನಿಮ್ದು ವೆಜ್ ಇದ್ರೆ ಮೀಟ್, ಎಗ್ ಪ್ರಾಡಕ್ಟ್ಸ್ ಏನು ಸೆಲೆಕ್ಟ್ ಮಾಡಬೇಡಿ, ಹಂಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಷ್ಟು ಸೆಲೆಕ್ಟ್ ಮಾಡಿದೀವಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಹೋಗ್ತೀವಿ. ಇಲ್ಲಿ ಇನ್ ಕೇಸ್ ಆಫ್ ಬಿಸ್ನೆಸ್ ಇಂಟೆಂಡೆಡ್ ಡೇಟ್ ಆಫ್ ಸ್ಟಾರ್ಟೆಡ್, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅದು ಡೇಟ್ ಬೇಕಾದ್ರೆ ನೀವು ಇಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೆ ನಡೀತದೆ, ಅದೇ ಮ್ಯಾಂಡೇಟರಿ ಇಲ್ಲ. ಸೋರ್ಸ್ ಆಫ್ ವಾಟರ್ ಸಪ್ಲೈ
ಇದರಲ್ಲಿ ನೀವು ಪ್ರೈವೇಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದೀರಾ, ಏನ್ ಯೂಸ್ ಮಾಡ್ತಾ ಇದ್ದೀರಾ ಅದು ಸೆಲೆಕ್ಟ್ ಮಾಡಬೇಕು. ಸೊ ನಮ್ದು ಪ್ರೈವೇಟ್ ಇದೆ, ಅದಕ್ಕೆ ಓಕೆ. ಆದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಮಾಡಿದ್ಮೇಲೆ ಇಲ್ಲಿ ನಿಮ್ದು ಲೊಕೇಶನ್ ನೀವು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ ಅದು ನೀವು ಇದು ಸೆಲೆಕ್ಟ್ ಮಾಡಬಹುದು. ಓಕೆ, ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ದು ಲೊಕೇಶನ್ ಎಕ್ಸಾಕ್ಟ್ ನೀವು ಇಲ್ಲಿ ಎಲ್ಲಿದೆ ಎಕ್ಸಾಕ್ಟ್ ಇದ್ರೆ ಹಂಗೆ ಓಕೆ ಮಾಡ್ಬಿಡಿ. ಇಲ್ಲ ಏನಾದ್ರು ಚೇಂಜಸ್ ಇದ್ರೆ ನೀವು ಚೇಂಜಸ್ ಮಾಡಬಹುದು. ಸೊ ನಮ್ದು ಕರೆಕ್ಟ್ ಆಗಿದೆ. ಸೊ ನಾವು ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ದು ಆಧಾರ್ ಜೊತೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಅದು OTP ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು. ನೀವು ಇಲ್ಲಿ ನೀವೇನಾದ್ರೂ ನಿಮ್ದು ಫುಡ್ ಲೈಸೆನ್ಸ್ ಮಾಡಬೇಕು, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ರಿಜಿಸ್ಟ್ರೇಷನ್ ಮಾಡಬೇಕು, ಇಲ್ಲ GST ಉದ್ಯಮ ರಿಜಿಸ್ಟ್ರೇಷನ್ ಏನಾದ್ರು ಮಾಡಿಸ್ಬೇಕಂದ್ರೆ ನಾನು ನಂಬರ್ ಕೊಟ್ಟಿದ್ದೀನಿ ಒಂದು ಪ್ರೊಫೆಷನಲ್ಸ್ದು, ಅವ್ರಿಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು, ಅಲ್ಲಿ ಮಾಡಿಸ್ಕೊಬೋದು ನಿಮ್ದು ಲೈಸೆನ್ಸಸ್ ರಿಜಿಸ್ಟ್ರೇಷನ್ಸ್. ಓಕೆ, ಸೊ ನೋಡಿ OTP ವೆರಿಫಿಕೇಶನ್ ಸಕ್ಸಸ್ಫುಲ್ ಆಯಿತು. ಸೊ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ನೀವು ಏನೇನು ಸೆಲೆಕ್ಟ್ ಮಾಡಿದ್ದೀರಾ ಅದು ಇದಿರುತ್ತೆ, ಅದು ಚೆಕ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನೀವು ನಿಮ್ದು ಇಮೇಲ್ ID ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು, ಸೆಲೆಕ್ಟ್ ಮಾಡಬೇಕು ಯಾರ್ದು ನಂಬರ್ ಕೊಡ್ತಾ ಇದ್ದೀರಾ. ಸೊ ನೀವು ಸೆಲ್ಫ್ದೇ ಕೊಡ್ತಾ ಇದ್ದೀರಾ, ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಕೆಂಡ್ರಿ ಡೀಟೇಲ್ಸ್ ಬೇಕಾಗಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಏನಿಲ್ಲ. ಇಲ್ಲಿ ಲಾಗಿನ್ ಡೀಟೇಲ್ಸ್ ಇದೆ ನಿಮ್ದು, ಇದು ರೆಫರೆನ್ಸ್ ನಂಬರ್ ಜೊತೆಗೆ ಲಾಗಿನ್ ID ನಿಮ್ದು ಇದು. ಇಲ್ಲಿ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಪಾಸ್ವರ್ಡ್ ಕನ್ಫರ್ಮ್ ಮಾಡ್ತೀರಾ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಇಮೇಲ್ ID OTP ಹೋಗಿರುತ್ತೆ, ಅದು OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ ಯೂಸರ್ ಸೈನ್ ಅಪ್ ಸಕ್ಸಸ್ಫುಲ್ಲಿ. ಸೊ ಇಲ್ಲಿ ನಿಮ್ದು ಯೂಸರ್ ID ಇದು, ಓಕೆನಾ. ಸೊ ಪಾಸ್ವರ್ಡ್ ನೀವೇನು ಸೆಟ್ ಮಾಡ್ತೀರಾ ಅದು ಬರ್ದಿಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಲಾಗಿನ್ ಮಾಡೋಕ್ಕೆ ಅದು ಪಾಸ್ವರ್ಡ್ ಲಾಗಿನ್ ID ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಇವಾಗ ನಿಮ್ದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಇವಾಗ ಪೇಮೆಂಟ್ ಮಾಡ್ಬೇಕು ನೀವು. ಸೊ ಇಲ್ಲಿ ಫಸ್ಟ್ ಫೋಟೋ ಇದೆ, ಫೋಟೋ ಚೂಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಫೋಟೋ ಚೂಸ್ ಮಾಡ್ತೀರಾ, ಓಪನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಅಪ್ಲೋಡ್ ನೋಡಿ ಅಪ್ಲೋಡ್ ಆಯಿತು. ವ್ಯೂ ಆರ್ ಡೀಟೇಲ್ ನೀವು ನೋಡ್ಬೋದು, ಇಲ್ಲ ಏನಾದರೂ ತಪ್ಪಾಗಿದೆ ನೀವು ಡಿಲೀಟ್ ಮಾಡಿ ತಿರ್ಗಾ ರೀ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಐಡೆಂಟಿಟಿ ಪ್ರೂಫ್ ಅಲ್ಲಿ ಇದೆ. ಇಲ್ಲಿ ನೋಡಿ ಇಷ್ಟೆಲ್ಲ ಇರೋದೆ, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಪಾಸ್ಬುಕ್ ಇದೆಲ್ಲ ಇದೆ. ಇದರಲ್ಲಿ ನಾವು ಸಬ್ಮಿಟ್ ಮಾಡ್ತಾ ಇರೋದು ಆಧಾರ್ ಕಾರ್ಡಲ್ಲಿ ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡ್ತೀವಿ, ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀವಿ, ಓಪನ್, ಇಲ್ಲಿ ಅಪ್ಲೋಡ್ ನೋಡಿ ಅಪ್ಲೋಡ್ ಆಯಿತು. ಇವಾಗ ನೀವು ಕೆಳಗಡೆ ಹೋಗ್ತೀರಾ. ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಪ್ರೂಫ್ ಆಫ್ ಪ್ರೆಮಿಸಿಸ್, ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಲ್ಲಿಂದ ಡಾಕ್ಯುಮೆಂಟ್ಸ್ ಕೊಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಚೂಸ್ ಫೈಲ್, ಇಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು, ಇಲ್ಲ ರೆಂಟ್ ಅಗ್ರಿಮೆಂಟ್ ಕೊಡ್ಬೋದು. ಸೊ ಇದು ನಮ್ದು ರೆಂಟ್ ಅಗ್ರಿಮೆಂಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಓಪನ್, ಇಲ್ಲಿ ಬಂತು ಅಪ್ಲೋಡ್ಸ್ ನೋಡಿ ಅಪ್ಲೋಡ್ ಆಯಿತು. ಓಕೆ, ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ಲಿ. ಇಲ್ಲಿ ಚೆಕ್ ಮಾಡ್ತೀವಿ, ಕೆಳಗಡೆ ಹೋಗ್ತೀರಾ. ಇಲ್ಲಿ ನೋಡಿ 100 ರೂಪೀಸ್ ಸರ್ಟಿಫಿಕೇಟ್ ಫೀ ಪೇ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ತಿರ್ಗಾ ಒಂದು OTP ಹೋಗುತ್ತೆ, ಅದು OTP ಹಾಕಬೇಕು, ಪ್ರೊಸೀಡ್. ಸೊ ಇಲ್ಲಿ ಒಂದು OTP ಹೋಯ್ತು, OTP ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ OTP ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಗೇಟ್ವೇಗೆ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡ್ಬೇಕು ನೀವು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್, ವಾಲೆಟ್, UPI ಇಂದ ಮಾಡ್ತೀರಾ ಅಂತ. ಇವಾಗ ನಾನು ಮಾಡ್ತಾ ಇರೋದು UPI ಇಂದ. ಸೊ ಇಲ್ಲಿ UPI ಇಂದ ನೀವು ಇಲ್ಲಿ UPI ID ಹಾಕಬೇಕು. UPI ID ನಿಮ್ಮ ಫೋನ್ ಪೇ ಅಲ್ಲಿ ಇಲ್ಲ ಗೂಗಲ್ ಪೇ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಅದು UPI ID ಹಾಕ್ತೀರಾ, ಇಲ್ಲಿ ಹಾಕ್ಬಿಟ್ಟು ಪೇ ನಾವು ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಪೇ. ಸೊ ಇವಾಗ ನಿಮ್ಮದು ಫೋನ್ ಪೇ ಇಲ್ಲ ಗೂಗಲ್ ಪೇಗೆ ನೋಟಿಫಿಕೇಶನ್ ಬಂದಿರುತ್ತೆ. ಗೂಗಲ್ ಪೇ ಇಲ್ಲ ಫೋನ್ ಪೇದು ಆ್ಯಪ್ ಓಪನ್ ಮಾಡಿ, ಅಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿಂದ ನೀವು 100 ರೂಪೀಸ್ ಪೇ ಮಾಡ್ಬೋದು. ಓಕೆ, ಪೇ ಮಾಡಿದ್ಮೇಲೆ ನಿಮ್ಮದು ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಒಂದು ಪೇಮೆಂಟ್ ಆದಮೇಲೆ ನಿಮ್ಮದು ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಯಿತು. ಇದು ನಿಮ್ಮದು ಅಕ್ನಾಲೇಜ್ಮೆಂಟ್. ಇದು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಏನೇ ಪ್ರೊಸೆಸ್ ಹಿಂಗಿದೆ, ಸ್ಟೇಟಸ್ ಏನಿದೆ ಅದೆಲ್ಲ ಚೆಕ್ ಮಾಡಬೇಕಂದ್ರೆ ನಿಮ್ಮದು ರೆಫರೆನ್ಸ್ ನಂಬರ್, ಯೂಸರ್ ನೇಮ್ ಬರುತ್ತಲ್ಲ ಅದು ಬೇಕಾಗಿರುತ್ತೆ. ಅದು ತಗೊಂಡು ನಿಮ್ಮದು ಪಾಸ್ವರ್ಡ್ ಇಟ್ಕೊಂಡು ನೀವು ಚೆಕ್ ಮಾಡ್ಬೋದು. ಇದು ನಾರ್ಮಲಿ 10 to 15 ಡೇಸ್ ಟೈಮ್ ತಗೊಳತ್ತೆ. ಸೊ ಅದ್ರ ಒಳಗಡೆ ಏನಿರೋದು ಕ್ಲಾರಿಫಿಕೇಶನ್ ಬರುತ್ತೆ. 3-4 ದಿವಸಕ್ಕೂ ಬರ್ಬೋದು, ಇಲ್ಲ 1 ವಾರ 2 ವಾರಕ್ಕೂ ಬರ್ಬೋದು. ಡಿಪೆಂಡ್ ಆಗುತ್ತೆ ನಿಮ್ಮದು ಸರ್ಕಲ್ ಆಫೀಸರ್ ಎಷ್ಟು ಬ್ಯುಸಿ ಇದ್ದಾರೆ ಅದ್ರ ಮೇಲೆ. ಬೇಗ ಮಾಡಿದ್ರೆ ಬೇಗ ಬರುತ್ತೆ. ಏನಾದರೂ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿರೋದು ಎಲ್ಲ ಅವರಿಗೆ ಸ್ಯಾಟಿಸ್ಫೈ ಇದ್ರೆ ಅಪ್ರೂವ್ ಮಾಡ್ತಾರೆ. ಇಲ್ಲ ಅಂದರೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾಗಿದ್ರೆ
ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗಿದ್ರೆ ಅವರು ಇದಕ್ಕೆ ರಿಮಾರ್ಕ್ ಮಾಡ್ತಾರೆ, ರಿವರ್ಟ್ ಮಾಡ್ತಾರೆ. ಓಕೆ, ಸೊ ಫ್ರೆಂಡ್ಸ್ ಈ ವಿಡಿಯೋಲಿ ಇಷ್ಟೇ. ನೀವೇನಾದರೂ ನಿಮ್ದು ಲೈಸೆನ್ಸ್ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ, ಅದು ನಂಬರ್ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು, ಅಲ್ಲಿ ಮಾಡಿಸ್ಬೋದು. ಓಕೆ, ಸೊ ಈ ವಿಡಿಯೋಲಿ ಇಷ್ಟೇ. ನಡೆದು ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.